ಸೊ ಗೆಳೆಯರೆ, ಆಗಸ್ಟ್ 15, 2024ರಂದು ಭಾರತವು ತನ್ನ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವಾಗ, ದೇಶದಾದ್ಯಂತ ತ್ರಿವರ್ಣ ಧ್ವಜವು ಹೆಮ್ಮೆಯಿಂದ ಹಾರುತ್ತಿರುವಾಗ, ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರ ಭಾರತವು ತನ್ನ ಗಡಿಗಳನ್ನು ರಕ್ಷಿಸಲು ಮತ್ತೊಂದು ಭದ್ರತಾ ಚಕ್ರವನ್ನು ರಚಿಸುವ ದಿಶೆಯಲ್ಲಿ ಮುಂದೆ ಹೋಗಿರಬಹುದು. ಯಾಕಂದರೆ ಏನು ಹೇಳಲಾಗುತ್ತಿದೆ ಅಂದರೆ, ತೇಜಸ್ನ ಹೊಸ ಅವತಾರ ತೇಜಸ್ LCA Mark 1A ಆಗಸ್ಟ್ 15ರೊಳಗೆ ವಾಯುಸೇನೆಗೆ ಸೇರಲಿದೆ ಅನ್ನೋದನ್ನು ಹೇಳಲಾಗ್ತಿದೆ. ಎಲ್ಲವೂ ವೇಳಾಪಟ್ಟಿಯಂತೆ ನಡೆದರೆ ತೇಜಸ್ನ ಈ ಅಡ್ವಾನ್ಸ್ ವರ್ಷನ್ ಅನ್ನು ತಯಾರಿಸುತ್ತಿರುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ HAL ಭಾರತೀಯ ವಾಯುಪಡೆಗೆ ಮೊದಲ LCA Mark 1A ಫೈಟರ್ ಜೆಟ್ಟನ್ನು ಆಗಸ್ಟ್ 15ರೊಳಗೇನೆ ಡೆಲಿವರಿ ಮಾಡಲಿದೆ. ತೇಜಸ್ನ ಈ ಹೊಸ ವರ್ಷನ್ನ ಮೊದಲ ಹಾರಾಟವು ಮಾರ್ಚ್ 28ರಂದು ಬೆಂಗಳೂರಿನಲ್ಲಿ ನಡೆಯಿತು. ವಾಯುಪಡೆಯು ಈ ವಿಮಾನವನ್ನು ಮಾರ್ಚ್ ತಿಂಗಳಲ್ಲೇ ಪಡೆಯುವ ನಿರೀಕ್ಷೆ ಇತ್ತು. ಆದರೆ ಸಾಫ್ಟ್ವೇರ್ ಇಂಟಿಗ್ರೇಷನ್ನಲ್ಲಿನ ಸಮಸ್ಯೆಗಳು ಮತ್ತು GE404 ಎಂಜಿನ್ ಪೂರೈಕೆಯಲ್ಲಿ ಅಡಚಣೆಯಿಂದಾಗಿ ಇದರ ಸಪ್ಲೈಯಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ಆದರೆ ಈಗ ಅಮೆರಿಕನ್ ಎಂಜಿನ್ ನಿರ್ಮಾಣದ ಕಂಪನಿ GEಯು ಕನ್ಫರ್ಮೇಷನ್ ಅನ್ನು ಕೊಟ್ಟಿದೆ ಹಾಗೂ ಇದರ ಎಂಜಿನ್ ಸಪ್ಲೈಯು ಈಗ ಸೆಪ್ಟೆಂಬರ್-ಅಕ್ಟೋಬರ್ನಿಂದ ಪ್ರಾರಂಭವಾಗಲಿದೆ. ಇದಷ್ಟೇ ಅಲ್ಲದೆ HAL ಎಂಜಿನ್ಗಳ ಡೆಲಿವರಿಯನ್ನು ವೇಗಗೊಳಿಸಲು ಹಾಗೂ ಮಂತ್ಲಿ ಸಪ್ಲೈ ರೇಟನ್ನು ಹೆಚ್ಚಿಸುವುದನ್ನು ಪರಿಗಣಿಸುತ್ತಿದೆ. ಹಾಗೂ ಈ LCA Mark 1Aವು ಏರೋಸ್ಪೇಸ್ನಲ್ಲಿ ಮೇಕ್ ಇನ್ ಇಂಡಿಯಾದ ಕಡೆಗೆ ಒಂದು ದೊಡ್ಡ ಹೆಜ್ಜೆ ಎಂದು ಪರಿಗಣಿಸಲಾಗುತ್ತಿದೆ. ಈ ಯುದ್ಧ ವಿಮಾನವನ್ನು ಪಾಕಿಸ್ತಾನದ ಬಾರ್ಡರ್ ಹತ್ತಿರ ರಾಜಸ್ಥಾನದ ಬಿಕಾನೇರ್ನ ಏರ್ಬೇಸ್ನಲ್ಲಿ ನಿಯೋಜಿಸುವ ಯೋಜನೆ ಇದೆ. ಈ LCA Mark 1Aಗೆ ಹಲವು ಹೊಸ ವೈಶಿಷ್ಟ್ಯಗಳನ್ನು ಸೇರಿಸಲಾಗಿರುವುದರಿಂದ ಇದನ್ನು ಇನ್ನಷ್ಟು ಹೆಚ್ಚು ಶಕ್ತಿಶಾಲಿ ಹಾಗೂ ಅಪಾಯಕಾರಿಯಾಗಿಸುತ್ತದೆ. ಈ LCA Mark 1A ಹಿಂದಿನ ವೇರಿಯಂಟ್ಗಿಂತ ಸ್ವಲ್ಪ ಹಗುರವಾಗಿದೆ. ಇದು ಆಕಾರದಲ್ಲಿ ಮೊದಲಿನ ತೇಜಸ್ ಅಷ್ಟೇ ದೊಡ್ಡದಾಗಿದೆ. ಅಂದರೆ ಅದರ ಉದ್ದ 43.4 ಅಡಿ, ಎತ್ತರ 14.5 ಅಡಿ ಆಗಿದ್ದು, ಈ ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟು ಗಂಟೆಗೆ 2200 ಕಿಲೋಮೀಟರ್ ವೇಗದಲ್ಲಿ ಹಾರಬಲ್ಲದು ಮತ್ತು ಗರಿಷ್ಠ 50,000 ಅಡಿ ಎತ್ತರವನ್ನು ತಲುಪಬಹುದು. ಪ್ರಸ್ತುತ ಇದರ ರೇಂಜು ತೇಜಸ್ಗಿಂತ ಹೆಚ್ಚಾಗಿದ್ದು, ಇದರ ಜೊತೆಗೆ ಈ ಫೈಟರ್ ಜೆಟ್ಟಲ್ಲಿ ಒಟ್ಟು 9 ಹಾರ್ಡ್ ಪಾಯಿಂಟ್ಸ್ಗಳಿದ್ದು, ಇದರಲ್ಲಿ ಮಾರಣಾಂತಿಕ ಕ್ಷಿಪಣಿಗಳನ್ನು ಮತ್ತು ಬಾಂಬುಗಳನ್ನು ಅಳವಡಿಸಬಹುದು. ಇದು AESA ರೆಡಾರ್ನೊಂದಿಗೆ ಸುಸಜ್ಜಿತವಾಗಿದ್ದು, ಅಡ್ವಾನ್ಸ್ ಸೆಲ್ಫ್ ಪ್ರೊಟೆಕ್ಷನ್ ಜಾಮರ್ ಅನ್ನು ಸಹ ಹೊಂದಿದೆ. ಜಾಮಿಂಗ್ ಅನ್ನು ಬಹಳ ಉತ್ತಮವಾಗಿ ಇದು ತಡೆಯುತ್ತದೆ. ಇದರಲ್ಲಿ ಅಪ್ಗ್ರೇಡೆಡ್ ರೇಡಾರ್ ವಾರ್ನಿಂಗ್ ರಿಸೀವರ್ ಸಿಸ್ಟಮ್ ಇದೆ. ಈ ಆಧುನಿಕ ವಿಮಾನದ ನಿರ್ವಹಣೆ ಬಹಳ ಸುಲಭವಾಗಿದೆ. ಇದು LCA Mark 1 ಫಾರ್ ಪ್ಲಸ್ ಜನರೇಷನ್ನ ಎಲ್ಲಕ್ಕಿಂತ ಹಗುರವಾದ ಮತ್ತು ಚಿಕ್ಕದಾದ ಮಲ್ಟಿಪರ್ಪಸ್ ಸೂಪರ್ಸಾನಿಕ್ ಫೈಟರ್ ಪ್ಲೇನ್ ಆಗಿದೆ. ಎಲ್ಲಕ್ಕಿಂತ ದೊಡ್ಡ ವಿಷಯ ಅಂದರೆ ಇದರಲ್ಲಿ ಬಳಕೆಯಾಗುವ ಉಪಕರಣಗಳು 65%ಕ್ಕೂ ಹೆಚ್ಚು ದೇಶದಲ್ಲೇ ತಯಾರಿಸಲಾಗಿರುವುದು. ಇದಷ್ಟೇ ಅಲ್ಲದೆ ತೇಜಸ್ನ ಈ ಹೊಸ ಅವತಾರವು ಏರ್ ಟು ಸರ್ಫೇಸ್ ಮತ್ತು ಏರ್ ಟು ಏರ್ ದಾಳಿಯಲ್ಲೂ ಅತ್ಯಂತ ನಿಖರವಾಗಿದೆ. ಭಾರತದ ವಾಯು ರಕ್ಷಣಾ ಕವಚವನ್ನು ಮತ್ತಷ್ಟು ಬಲಪಡಿಸಲು ಭಾರತದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸುಮಾರು 48,000 ಕೋಟಿ ರೂಪಾಯಿ ಮೌಲ್ಯದ 83 ಅಡ್ವಾನ್ಸ್ ತೇಜಸ್ ಫೈಟರ್ ಜೆಟ್ಗಳಿಗಾಗಿ HALಗೆ ಆರ್ಡರನ್ನು ಕೊಟ್ಟಿದ್ದಾರೆ. ಹಾಗೂ ಮೊದಲ ಏರ್ಕ್ರಾಫ್ಟ್ ಮುಂದಿನ ತಿಂಗಳಲ್ಲಿ ಸೇರಿಕೊಳ್ಳಲಿದೆ. ಇದರೊಂದಿಗೆ ವಾಯುಪಡೆಯು 97 ತೇಜಸ್ Mark 1A ಫೈಟರ್ ಜೆಟ್ಗಳನ್ನು ಆರ್ಡರ್ ಕೊಡಲಿದ್ದು, 65,000 ಕೋಟಿ ರೂಪಾಯಿ ಮೌಲ್ಯದ ಟೆಂಡರ್ ಅನ್ನು ಸಹ ಕೊಡಲಾಗಿದೆ. ಇಲ್ಲಿಯವರೆಗೆ ಇದು ಸ್ವದೇಶಿ ಮತ್ತು ಸೇನಾ ಉಪಕರಣಗಳ ಖರೀದಿಗೆ ಸಂಬಂಧಿಸಿದ ಅತಿ ದೊಡ್ಡ ಆರ್ಡರ್ ಆಗಿದೆ. ಭಾರತೀಯ ವಾಯುಪಡೆಯು ತನ್ನ ಯುದ್ಧ ವಿಮಾನಗಳ ಫ್ಲೀಟನ್ನು ಅಪ್ಗ್ರೇಡ್ ಮಾಡುವ ದಿಕ್ಕಿನಲ್ಲಿ ವೇಗವಾಗಿ ಕಾರ್ಯನಿರ್ವಹಿಸುತ್ತಿದೆ. ಹೊಸ ತೇಜಸ್ ವಾಯುಪಡೆಯಲ್ಲಿರುವ MiG-21, MiG-23 ಮತ್ತು MiG-27ರ ಜಾಗದಲ್ಲಿ ಬರಲಿದೆ. ಹೊಸ ಪಡೆಯ ಎಲ್ಲ ವಿಮಾನಗಳ ಸೇರ್ಪಡೆಯ ನಂತರ ವಾಯುಪಡೆಯ ಬಲವು ಬಹಳಷ್ಟು ಹೆಚ್ಚಾಗುತ್ತದೆ. ಭಾರತ ಎಂಥ ಒಂದು ಆಕಾಶ ವ್ಯಾಪಕ ಸುರಕ್ಷಾ ಚಕ್ರವನ್ನು ತಯಾರು ಮಾಡಿಡುತ್ತದೆ ಅಂದರೆ, ಶತ್ರುಗಳಿಗೆ ಇದನ್ನು ಭೇದಿಸುವುದಕ್ಕೆ ಕಷ್ಟಕರವಾಗುವುದಲ್ಲದೆ ಅಸಾಧ್ಯವಾಗಿರಲಿದೆ. ಸೊ ಗೆಳೆಯರೆ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.